99 ಲಕ್ಷ ಮೊತ್ತದ ಚೆಕ್ ಬೌನ್ಸ್, ಶಾಸಕ ಸಲಗರ್ ವಿರುದ್ಧ ಎಫ್ಐಆರ್. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ಶಾಸಕ ಶರಣು ಸಲಗರ್ ವಿರುದ್ಧ 99 ಲಕ್ಷ ರೂಪಾಯಿ ಮೊತ್ತದ ಚೆಕ್ ಬೌನ್ಸ್ ಆಗಿರುವ ಹಿನ್ನೆಲೆ ಬಸವಕಲ್ಯಾಣ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಗರದ ಜೈಶಂಕರ್ ಕಾಲೋನಿ ನಿವಾಸಿ ಸಂಜು ಕುಮಾರ್ ಸುಗುರಿ ದೂರು ನೀಡಿದ್ದು, ಬೆಂಗಳೂರಿನ ಎಸಿಜೆಎಂ ನ್ಯಾಯಾಲಯ ಆದೇಶದ ಮೇರೆಗೆ ಪ್ರಕರಣ ದಾಖಲಾಗಿದೆ. ಆರೋಪಿ ಶರಣು ಸಲಗರ್ 2023ರ ಸಾಲಿನಲ್ಲಿ ಬಸವಕಲ್ಯಾಣ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವ ತಯಾರಿಕೆಯಲ್ಲಿದ್ದಾಗ ದೂರುದಾರ ಸಂಜು ಕುಮಾರ್ ಸುಗೂರಿ ಸಂಬಂಧಿಕರು ಹಾಗೂ ಸ್ನೇಹಿತರಿಂದ ಪಡೆದು ಶರಣು ಸಲಗರ್ಗೆ 99 ಲಕ್ಷ ರೂಪಾಯಿ ಆರ್ಥಿಕ ಸಹಾಯ ಮಾಡಿದ್ದಾರೆ ಎನ್ನಲಾಗಿದೆ. ಈ ಹಿಂದೆಯೂ ಹಲವಾರು ಬಾರಿ ದೂರುದಾರರಿಂದ ಹಣ ಪಡೆದಿದ್ದ ಸಲಗರ್ ವಾಪಸ್ ಮರಳಿಸಿದ್ದು, ಅದೇ ನಂಬಿಕೆ ಮೇಲೆ ಸಾಲ ನೀಡಿದ್ದಾರೆ ಅಂತ ಅವರು ತಿಳಿಸಿದ್ದಾರೆ. ಚುನಾವಣೆಯಲ್ಲಿ ಪಡೆದ ಹಣ ಇನ್ನೂ ನೀಡಲಿಲ್ಲ ಎಂದು ಹಿರಿಯರ ಸಮ್ಮುಖದಲ್ಲಿ 14/9/2025ರಂದು ಸಭೆ ಕರೆಯಲಾಯಿತು. ಸದರಿ ಸಭೆಯಲ್ಲಿ ಶರಣು ಸಲಗರ್ ಹಣ ನೀಡಲು ಒಪ್ಪಿಕೊಂಡು ಚೆಕ್ ನೀಡಿದ್ದಾರೆ. ಆದರೆ ಚೆಕ್ ಬ್ಯಾಂಕಿಗೆ ಹಾಕಿದಾಗ ಖಾತೆ ಮುಚ್ಚಿರುವ ಸಂಗತಿ ಬೆಳಕಿಗೆ ಬಂದಿದೆ. ಕೊಟ್ಟ ಹಣ ಕೇಳಲೆಂದು ಸೂಗೂರೆ ಅವರ ಪತ್ನಿ ಹಾಗೂ ಪುತ್ರ ಕೆಲ ದಿನಗಳ ಹಿಂದೆ ಶಾಸಕರ ಮನೆಗೆ ಹೋದಾಗ ಶಾಸಕ ಸಲಗರ್ ಹಣ ನೀಡದೆ ತಮ್ಮ ಪತ್ನಿ ಹಾಗೂ ಪುತ್ರನಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಸೂಗೂರೆ ದೂರಿನಲ್ಲಿ ತಿಳಿಸಿದ್ದಾರೆ. ಶಾಸಕ ಶರಣು ಸಲಗರ್ ಮೋಸ ಮಾಡುವ ಉದ್ದೇಶದಿಂದ ಹೀಗೆ ಮಾಡಿದ್ದಾರೆ ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಈ ಹಿಂದೆಯೂ ದೂರುದಾರ ಸಂಜು ಕುಮಾರ್ ಸುಗೂರಿ ಹಾಗೂ ಶಾಸಕ ಶರಣು ಸಲಗರ್ ಮಧ್ಯೆ ಹಣಕಾಸಿನ ವಿಷಯಕ್ಕೆ ಬಹಿರಂಗವಾಗಿ ಆರೋಪ ಪ್ರತ್ಯಾರೋಪಗಳು ನಡೆದಿದ್ದು ದೊಡ್ಡ ಸುದ್ದಿಯಾಗಿದ್ದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ. ಆದಿತ್ಯ ಗಜರಿ, ಜಿಕೆ ನ್ಯೂಸ್ ಕನ್ನಡ, ಬಸವ ಕಲ್ಯಾಣ. ನಡುವೆ ಸರ್ ಏನಿದು ಮಾತಿನ ಚಕಮಕಿ ನಿಲ್ಲತ್ತ ಸರ್, ಇದು ಏನದ ಸರ್? ಇದು ಮಾತಿನ ಚಕಮಕಿ ಏನಿಲ್ಲ. ಅವ್ರು ನನಗೆ ದುಡ್ಡು ಕೊಡಬೇಕು. ಅವ್ರು ದುಡ್ಡು ಚುನಾವಣೆ ಈ 2023 ಚುನಾವಣೆ ಪೂರ್ವದಲ್ಲಿ ಅವ್ರಿಗೆ ದುಡ್ಡು ಕೊಟ್ಟಿದ್ದೆ. ದುಡ್ಡು ಕೊಡಬೇಕಾಗಿತ್ತು. ದುಡ್ಡಿನಗೋಸ್ಕರ ನಾನು ಎಲೆಕ್ಷನ್ ಚುನಾವಣೆ 6 ತಿಂಗಳಲ್ಲಿ ಕೊಡ್ತಾ ಅಂತ ಹೇಳಿದ್ರು. ಕೊಡ್ಲಿಲ್ಲ. ಹಾಗೆ ನಡೀತಾ ಇತ್ತು. ನಮ್ಮ ಮಧ್ಯವರ್ತಿ ಹೋಗ್ತಾ ಇದ್ರು, ಬರ್ತಾ ಇದ್ರು. ನಾನು ಪರೇಶಾನಿ ಅಂತ ಕೊಡ್ತೀನಿ, ಇವತ್ತು ಕೊಡ್ತೀನಿ, ನಾಳೆಗೆ ಅಂತ ಅದೇ ಬರ್ತಾ ಇತ್ತು. ಅದರ ನಂತರ ನಾವು ಎಲ್ಲ ನಮ್ಮದೇ ಫ್ರೆಂಡ್ಸ್ ಇಲ್ಲಿ ನಾವು ನಮ್ಮ ಆಫೀಸ್ದಾಗ 15/9 ದಿವಸ ನಾವು ಇಲ್ಲಿ ಕೂತು 4 ಜನ ಮಾತಾಡ್ಕೊಂಡು ಆಮೇಲೆ ನಾನು ನಮ್ಮ ಫ್ರೆಂಡ್ ಒಬ್ಬರು ಅವ್ರ ಮನೆ ಹತ್ರ ಹೋದಾಗ ಅವ್ರು ತರತುಂಗ ಗಾಡಿ ಮನೆಯಿಂದ ಹೊರಗಡೆ ಬರ್ತಾ ಇದ್ರು. ಬಂದಾಗ ಆಯ್ತಪ್ಪ ನಿಮ್ಗೆ ಹೇಳಿದ್ರಲ್ಲ ಇದು 99 ಚೆಕ್ ಇದೆ, ಚೆಕ್ಕು ಈ ಬ್ಲ್ಯಾಂಕ್ ಲೆಟರ್ ಪ್ಯಾಡು, ಇದು ಒಂದು ಶೀಟ್ ಇದೆ, ಇದು ಕೊಡ್ತಾ ಇದ್ದೀನಿ, ನಾಳೆ ಮಾತಾಡೋಣ, ನಾನು ತರತುರಿಗೆ ಹೋಗ್ಬೇಕಂತ ಹೋಗ್ಬಿಟ್ರು. ಆದ ತಕ್ಷಣ ನಾನು ನೆಕ್ಸ್ಟ್ 16ನೇ ತಾರೀಕು ನಾನು ಊರಿಗೆ ಹೋದಾಗ ನನ್ನ ಮಿಸ್ಸಸ್ ನನ್ನ ಮಗನಿಗೆ ಅವ್ರ ಹತ್ರ ಕಳಿಸ್ದ. ಅವರು ಹೋದಾಗ ಅವರು ಶಾಸಕರು 9 ಗಂಟೆ ಮಾರ್ನಿಂಗ್ 9 ಗಂಟೆ ಸುಮಾರು ಆಗಿರ್ಬೇಕು, 9:15 ಹೋದ. ಮನೆಯಲ್ಲಿ ಹೋದಾಗ ಕುಂತಾಗ 2 ಗಂಟೆ 20 ನಿಮಿಷ ಸುಮಾರು ಅವ್ರ ಮನೇಲಿ ಕುಂತಾಗ ನಮ್ಮ ಮಗನಿಗೆ ನಮ್ಮ ಮಿಸ್ಸಸ್ ದಾದಾಗಿರಿ ಮಾತಾಡೋದು, ಗಾಂಡು ಅಂತ ಪದ ಬಳಸೋದು, ನಿಮ್ಗೆ ಹೊಡಿತೇವೆ ಬಡಿತೇವೆ, ನಿಮ್ಗೆ ಮನೆಯಿಂದ ಎಲ್ಲ ನಿಮ್ಮ ಮನೆಗೆ ಜನರಿಗೆ ಕಳಿಸ್ತೇವೆ, ಹರಿತೇವೆ, ಕಡಿತೇವೆ, ಹ್ಯಾಂಗೆ ಬದುಕ್ತೀರಿ ಬಸವ ಕಲ್ಯಾಣದಾಗ, ಹ್ಯಾಂಗೆ ಮಾಡ್ತೀರಿ ಜೀವನ, ಹ್ಯಾಂಗೆ ಮಾಡ್ತೀರಿ, ನಾನು ನಿಮ್ಗೆ ನೋಡ್ಕೋತೀನಿ, ನಿಮ್ಮ ಮಗಂದು ಹ್ಯಾಂಗೆ ಮದುವೆ ಮಾಡ್ತೀರಿ, ಇವೆಲ್ಲ ಜೀವ ಬೆದರಿಕೆ ಥ್ರೆಟ್ಗಳು ಅಂಜಿಕೆ ಭಾಳ ಅಂಜಿಸ್ರು. 2 ದಿವಸ ನಾವು ಮನೆಯಲ್ಲಿ ಬಂದು ನಾವು ಗಂಡ ಹೆಂಡತಿ ನಾವು ಮಕ್ಕಳು ಭಾಳ ಟೆನ್ಷನ್ದಾಗ ಉಳಿದೇವು. ನಾವು ಚೆಕ್ 18ನೇ ತಾರೀಕಿಗೆ ಬ್ಯಾಂಕಿಗೆ ಪ್ರೆಸೆಂಟ್ ಮಾಡಿದೆವು. ಅದು ಚೆಕ್ ವಾಪಸ್ ಅಕೌಂಟ್ ಕ್ಲೋಸ್ ಅಂತ ಬಂದ ತಕ್ಷಣ ಬೆಂಗಳೂರಲ್ಲಿ ನಮ್ಮ ವಕೀಲರಿಗೆ ನಾನು ಭೇಟಿ ಮಾಡಿ ಇವ್ರದ್ದೆಲ್ಲ ಶಾಸಕರ ವಿರುದ್ಧ ನಡಿಬೇಕಾದ್ರೆ ಬೆಂಗಳೂರಲ್ಲಿ ಜೆಎನ್ಸಿ ಕೋರ್ಟ್ ಜನಪದಿ ಕೋರ್ಟಲ್ಲಿ ನಡೀತದೆ, ಅಲ್ಲಿ ಕೇಸ್ ದಾಖಲು ಮಾಡಿದೆ. ಕೇಸ್ ದಾಖಲು ಮಾಡಿದಾಗ ಇವ್ರು ಕೇಸ್ ದಾಖಲು ಮಾಡಿದೆ. ಅದು ನಡೀತಾ ಇದೆ ಕೇಸು. ಅದೇ ನಂತರ ಮತ್ತೊಂದು ನಾನು ಕ್ರಿಮಿನಲ್ ಕಂಪ್ಲೇಂಟ್ ಕೂಡ ನಾನು ಜಡ್ಜ್ ಅವರಿಗೆ ಕೊಟ್ಟಿದ್ದೆ. ಕ್ರಿಮಿನಲ್ ಕಂಪ್ಲೇಂಟ್ ಏನಂದ್ರೆ ನಾನು ಜೀವ ಬೆದರಿಕೆ ಇದೆ ನಮಗೆಲ್ಲ, ಇವೆಲ್ಲ ಈ ತರ ಅವ್ರು ಅಂಜಿಸ್ಯಾರ, ಇವೆಲ್ಲ ಮಾಡ್ಯಾರ ಅಂದಾಗ ಕೋರ್ಟಲ್ಲಿ ನಡೆದು ಕೋರ್ಟ್ ಒಂದು ಆದೇಶ ಮಾಡ್ತು PSI ಬಸವ ಕಲ್ಯಾಣರಿಗೆ FIR ಮಾಡಿ ಅಂತ. FIR ಮಾಡಿದಾಗ FIR ಮಾಡಿದರೆ ನನಗೆ ನ್ಯಾಯಕ್ಕೋಸ್ಕರ ನಾನು ಹೋರಾಟ ಮಾಡ್ತಾ ಇದ್ದೀನಿ. ನಾ ಇವತ್ತು ಬದುಕಬೇಕಾದ್ರೆ ಬಸವ ಕಲ್ಯಾಣದ ಸೂರ್ಯೋದಯ ಆಯ್ತಂದ್ರೆ ಸೂರ್ಯ ಮುಳುಗುವಾಗ ನಾವು ಇರ್ತೇವೋ ಸಾಯ್ತೇವೋ ಎಂಬುದು ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಅವ್ರ ಕಡೆಯವರು ಆ ಜನ ನೋಡೋ ದೃಷ್ಟಿ, ಮಾತಾಡೋದ್ರಿಂದ ಏನೇನೋ ಕೆಲವು ಜನ
ಪುಂಡ ಹುಡುಗರಿಗೆ ಇಟ್ಕೊಂಡು ಕುಂತಾನ. ಅವರೆಲ್ಲ ಏನೇನೋ ಮಾತಾಡಿದಾಗ ನಮ್ಗೆ ಏನಪ್ಪ ಸೂರ್ಯೋದಯ ಮುಳುಗ ತಕ್ಕ ನಾವು ಬದುಕ್ತೇವೋ ಸಾಯ್ತೇವೋ ಎಂಬ ಪರಿಸ್ಥಿತಿ ಇವತ್ತು ಈ ಶಾಸಕನಿಂದ ನಿರ್ಮಾಣ ಆಗ್ಯದ. ಇವ ಶಾಸಕರಿಗೆ ತರ್ಲಾಕ ನಾವು ಎಷ್ಟು ಶ್ರಮ ಪಟ್ಟಿದ್ದೇವೆ ಏನಿಲ್ಲ ನಮ್ಗೆ ಗೊತ್ತದ. ಈಗ ಗೊತ್ತಾದಾಗ ಇವ್ರ ಚರಿತ್ರೆ ಗುಲ್ಬರ್ಗಾದಾಗ ಏನಿತ್ತು ಬಹಳ ಜನ ಹೇಳ್ತಾರೆ, ಇಲ್ಲೇನು ಬಸವ ಜನರಿಗೆ ಹೊಸದ. ಇವ್ರದ್ದು ಎಲ್ಲ ಕ್ರಿಮಿನಲ್ ಹಿನ್ನೆಲೆಗಳು ಮೊದಲು ಗುಲ್ಬರ್ಗಾದಾಗ ನಮ್ಗೆ ಗೊತ್ತಿಲ್ಲದಕ್ಕೆ ನಾವೆಲ್ಲ ಪರೇಶಾನ ಆದೆವು. ದುಡ್ಡು ಕೊಟ್ಟು ಕೋರ್ಟಲ್ಲಿ ಕೇಸ್ ಅದ, ನ್ಯಾಯಾಲಯದಲ್ಲಿ ನಮ್ಗೆ ಗೌರವವಾದ, ನ್ಯಾಯಾಲಯ ನಮ್ಗೆ ನ್ಯಾಯ ಒದಗಿಸ್ಕೊಡ್ತದ, ಮತ್ತೆ ಇವನಿಗೆ ಜೈಲಿಗೆ ಕಳಿಸ್ತದ ಅಂತ ಹೇಳ್ತೀನಿ. ಕೆಲವು ಜನದಾಗ ಇವ್ರು ಹೇಳೋರು ಇವತ್ತೇನು ನಮ್ಮ ತಂದಿ ಅವ್ರ ಮ್ಯಾಗ ಕೈ ಮಾಡ್ಯಾನ ಅಂತ ಹೇಳೋರು. ನನ್ನ ತಂದಿ ಮ್ಯಾಗ ಕೈ ಮಾಡೋಂಥ ಯೋಗ್ಯತೆ ನನಗೆ ಹೇಳಬೇಡ ಶರಣು ಸಲಗರ್, ನಿನ್ನ ಯೋಗ್ಯತೆ ನೋಡು. ನೀನು ನಿನ್ನ ತಮ್ಮ ಎಷ್ಟೆಲ್ಲ ಹೊಡ್ಕೊಂಡ್ರಿ ಎಷ್ಟೆಲ್ಲ ಬಡ್ಕೊಂಡ್ರಿ, ಇದು ಇಡೀ ಬಸವ ಕಲ್ಯಾಣ ಜನ ಗುಲ್ಬರ್ಗ ಜನಕ್ಕೆ ಗೊತ್ತದ. ಬೇರೆಯವ್ರ ಕಡೆ ಬಟ್ಟ ಮಾಡಬೇಡ. ನೀ ಹೇಳೋದು ಇವತ್ತೇನೋ ನಾನು ನ್ಯೂಸ್ ಪೇಪರ್ ನೋಡೋದು ನಾನು ಆಗ್ತಿದ್ದನು ಹಾಗಿದ್ದನು ಏನಿದ್ದನು ಏನಿಲ್ಲ ಜನರಿಗೆ ಗೊತ್ತದ. ಬಸವ ಕಲ್ಯಾಣ ಪ್ರತಿಯೊಂದು ಜನರಿಗೆ ಗೊತ್ತ. ಪಾಟೀಲ್ ಪೆಟ್ರೋಲ್ಸ್ ಕುಂತೀನಿ ಅಲ್ಲಿ ಪಂಚಾಯತಿ ಮಾಡ್ಕೊಂಡು ಬೇರೆ ಜನರಿಗೆಲ್ಲ ಗೊತ್ತಿ. ಇವತ್ತು ರಾಜ್ಯದಾಗ ಎಲ್ಲಾ ಲೀಡರ್, ಬೀದರ್ ಜಿಲ್ಲಾ ಲೀಡರ್ ಎಲ್ಲ ನನಗೆಲ್ಲ ಇಟ್ಕೊಂಡು ನೀವು ಅವರಿಗೆಲ್ಲ ಹೇಳ್ದಿ ನನಗೆ ಇಷ್ಟು ಸಹಾಯ ಮಾಡ್ಯಾರ ಅಂತಂದು. ಎಲ್ಲಿ ಹೋಯ್ತಪ್ಪ ನಿಂದು ಒಬ್ಬ ಲಿಂಗಾಯತ್ ಶಾಸಕಾಗಿ ಲಿಂಗಾಯತನ ಮ್ಯಾಗ ಅತ್ಯಾಚಾರ ಮಾಡ್ರೆ ನೀ ಯಾವ ತರ ರಾಜಕೀಯ ಮಾಡ್ತಪ್ಪ? ಲಿಂಗಾಯತ್ ಅಂಬೋದೊಂದು ನಾ ಇವತ್ತು ಇದ್ರ ಪ್ರಕಾರ ನಾನು ಬರುವಂತ ದಿನದಲ್ಲಿ ರಾಜ್ಯದಲ್ಲಿರುವ ಎಲ್ಲ ಲಿಂಗಾಯತ್ ನಾಯಕರು, ಲಿಂಗಾಯತ್ ಮಠಾಧೀಶರು, ವೀರಶೈವ ಮಠ, ವಿರಕ್ತ ಮಠ ಎಲ್ಲರ ಹತ್ರ ಹೋಗಿ ನಾನು ಅಳಿದು ತೋಡ್ಕೊಳ್ತೀನಿ. ನಾನು ಹೇಳ್ತೀನಿ ಸಮಯ ಬಂದರೆ ಇದು ನಾನು ಹೋಗಿ ದಿಲ್ಲಿವರೆಗೂ ಹೋಗ್ತೀನಿ. ರಾಜ್ಯ ಅಧ್ಯಕ್ಷ ವಿಜೇಂದ್ರ ಅವ್ರ ಮನೆಗಂತ ನಾನು ಉಪವಾಸ ಸತ್ಯಾಗ್ರಹ ಕೊಡ್ಲಕ್ಕೂ ರೆಡಿ ಇದ್ದೀನಿ. ನಾ ಯಾವುದೇ ಹಂತಕ್ಕೆ ಹೋಗ್ತೀನಿ. ನಾನು ದುಡ್ಡು ಬೇರೆಯವ್ರಿಗೆ ತಂದು ಕೊಟ್ಟಿದ್ದದ, ದುಡ್ಡು ಎಲ್ಲರಿಗೂ ಕೊಡ್ಬೇಕಾಗ್ತದ. ನೀ ಈ ತರ ಮೋಸ ಮಾಡಿದೆ, ಒಬ್ಬ ಶಾಸಕಾಗಿ ಮೋಸ ಮಾಡಿದ್ರೆ ಸಾಮಾನ್ಯ ಜನರಿಗೆ ಏನ್ ಮಾಡಬೇಕು? ಇದರಿಂದ ಬಸವ ಕಲ್ಯಾಣದ ಮಹಾಜನತೆ ಹಾಗೂ ರಾಜ್ಯದ ಮಹಾಜನತೆ, ಗುಲ್ಬರ್ಗದ ಮಹಾಜನತೆ ನಿಮ್ಗೆಲ್ಲ ರಿಕ್ವೆಸ್ಟ್ ಮಾಡ್ತೀನಿ. ನಾನು ಮೋಸ ಹೋಗಿನಿ, ನೀವು ಮೋಸ ಹೋಗ್ಬೇಡ್ರಿ. ನೀವೆಲ್ಲ ಹುಷಾರಾಗಿರ್ರಿ ಈ ಮನುಷ್ಯನಿಂದ ಅಂತ ಹೇಳ್ತೀನಿ. ಇಚ್ಛಪಡ್ತೀನಿ. ತಮ್ಮ ಹೆಸರು ಸರ್? ನನ್ನ ಹೆಸರು ಸಂಜು ಕುಮಾರ್ ಸುಗ್ರೆ ಅಂತ. ಫ್ಲಾಟ್ ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.